ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲಾರು ಹೇಗಿದ್ರಿ? ಆರಾಮಾಗಿದ್ರೆ? ನಾನು ಕೂಡ ಆರಾಮಾಗಿದ್ದೀನಿ. ಸಾಂಬಾರು ಪಲ್ಯ ತಿಂದು ಬೋರ್ ಆಗಿದೆಯಾ? ಮತ್ತೆ ಇಡ್ಲಿಗೆ ಸಾಂಬಾರು ಅದೇ ಚಟ್ನಿ ತಿಂದು ಬೋರ್ ಆಗಿದ್ರೆ ಇದನ್ನ ಹೊಸ ರೀತಿ ಟ್ರೈ ಮಾಡಿ. ಇದು ಸಿಂಪಲ್ ಆಗಿ ಬೇಗ ಕೂಡ ಆಗುತ್ತೆ. ಇದು ಹೇಗ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಪ್ಯಾನ್ ಅನ್ನ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಅದಕ್ಕೆ 1.5 ಬಟ್ಲಷ್ಟು ಶೇಂಗಾ ಹಾಕೊಂತಾ ಇದೀನಿ. ನೋಡಿ, ಕಡಲೆ ಬೀಜ ಹಾಕೊಂಡಿದೀನಿ. ಇದನ್ನ ಆದಷ್ಟು ನೀವು ಸಣ್ಣ ಊರಲ್ಲಿ ಫ್ರೈ ಮಾಡ್ಕೊಳ್ಳಿ, ಹುರ್ಕೊಳ್ಳಿ ಇದನ್ನ. ನೋಡಿ, ನೀಟಾಗಿ ಸಣ್ಣ ಊರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಜೋರಾಗಿ ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಹಾಗೇನೆ ಹಸಿ ಹಸಿ ಆಗಿದ್ ಬಿಡುತ್ತೆ. ಅದಕ್ಕೆ ಇದನ್ನ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು. ಆ ಸಿಪ್ಪೆ ಸ್ವಲ್ಪ ಬಿಡ್ಬೇಕು. ಆತರ ನಿಧಾನಕ್ಕೆ ಇದನ್ನ ಸಣ್ಣ ಊರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಾಳ ದಿವಸ ಇಟ್ಕೊಂಡ್ ತಿನ್ಬೋದು, ಮತ್ತೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಈಗ ಒಂದ್ ಪ್ಲೇಟ್ಗೆ ತಕೊಂತೀನಿ. ನೋಡಿ, ಅದನ್ನ ತಕೊಂಡಿದೀನಿ. ಅದೇ ಪ್ಯಾನ್ ಇಟ್ಕೊಂಡಿದೀನಿ. ಇವಾಗ ನೋಡಿ, ಈ ಒಂದ್ ಬಟ್ಲು ಚಿಕ್ಕ ಬಟ್ಲಷ್ಟು ಒಣ ಕೊಬ್ಬರಿ ತಗೊಂಡಿದೀನಿ. ಇದನ್ನು ಕೂಡ ಒಣ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಜಾಸ್ತಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳೋದಿಲ್ಲ. ಅದಾದ ನಂತರ ಇದಕ್ಕೆ 2 ಬೆಳ್ಳುಳ್ಳಿ ಗಡ್ಡೆನ ಹಾಕೊಂಡಿದೀನಿ. ಸಿಪ್ಪೆ ಸುಲಿದು 2 ಬೆಳ್ಳುಳ್ಳಿ ಗಡ್ಡೆನ ತಗೊಳ್ಳಿ. ಇದೆಲ್ಲ ನೀಟಾಗಿ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಇದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಅದೇ ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಕರಿಬೇವು ಹಾಕೊಂಡಿದೀನಿ. ನೋಡಿ, ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಘಮ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನೋಡಿ, ನೀಟಾಗಿ ಇದನ್ನ ಕೂಡ ಹಸಿವೆಲ್ಲ ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದೀನಲ್ಲ, ಇದು ಸ್ವಲ್ಪ ತಣ್ಣಗಾಗಿದ್ದಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ ಇಟ್ಕೊಂಡಿದೀನಿ. ಶೇಂಗಾನ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ ಬಿಟ್ಟಿದ್ದೆ. ಇವಾಗ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಆದಷ್ಟು ನೀವು ಶೇಂಗಾನ ಸ್ವಲ್ಪ ತಣ್ಣಗಾಗಿಂದಾಗೇನೆ ಫ್ರೈ ಮಾಡ್ಕೊಳ್ಳಿ. ಇದು ಮಿಕ್ಸಿರ್ಗೆ ಹಾಕೊಳ್ಳಿ. ನೀವು ಬಿಸಿ ಇರುವಾಗ ಹಾಕೊಂಡ್ರೆ ಒಂಥರ ಮಿಚಿ ಮಿಚಿ ತರ ಆಗಿ ನೀರು ಬಂದಂಗ ಆಗ್ಬಿಡುತ್ತೆ. ಅದ್ರಲ್ಲಿರುವ ಎಣ್ಣೆನ ಎಲ್ಲ ಬಂದು ಗಂಟು ಗಂಟು ತರ ಆಗ್ಬಿಡುತ್ತೆ. ತಣ್ಣಗಾಗಿಂದಾಗ ಹುರ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂತಾ ಇದೀನಿ. ಚಿಕ್ಕ ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಇದಕ್ಕೆ ಹುಣಸೆ ಹಣ್ಣು ಹಾಕೋಬೇಕು. ಅದಾದ ನಂತರ ಹುಣಸೆ ಹಣ್ಣು ಹಾಕೊಂಡ ನಂತರ ಇದಕ್ಕೆ ಅಚ್ಚ ಖಾರದ ಪೌಡರ್ ಹಾಕೋಬೇಕು. ನೀವು ಖಾರ ಎಷ್ಟು ತಿಂತೀರ ನೋಡ್ಕೊಂಡು ಖಾರ ಹಾಕೊಳ್ಳಿ. ನಾನು 3 ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡರ್ ಹಾಕೊಂಡಿದೀನಿ. ನೀವು ಖಾರ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಕ್ವಾಂಟಿಟಿ ಎಷ್ಟು ತಗೊಂಡಿದ್ದೀರೋ ಅದನ್ನ ನೋಡ್ಕೊಂಡು ಕೂಡ ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾ ಈ ಚಿಕ್ಕ ಸ್ಪೂನ್ ಅಲ್ಲಿ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಂತಾ ಇದೀನಿ. ನೋಡಿ, ಅದರಲ್ಲಿ ಸ್ವಲ್ಪ ತಕೊಂಡಿದೀನಿ, ಅರ್ಧ ಸ್ಪೂನ್ ಅಷ್ಟು. ಅದಾದ ನಂತರ ಇದಕ್ಕೆ ಹುರ್ಗಡ್ಲೆ ಹಾಕೊಂತಾ ಇದೀನಿ. ನೋಡಿ, ಆ ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಕೊಬ್ಬರಿ ಎಷ್ಟು ತಗೊಂಡಿರ್ತೀವೋ ಅಷ್ಟು ಇದಕ್ಕೆ ಹುರ್ಗಡ್ಲೆ ಹಾಕೋಬೇಕು. ನೋಡಿ, ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ತರಿ ಆಗಿದ್ರೇನೆ ಪರವಾಗಿಲ್ಲ, ತೀರಾ ಸಣ್ಣಗೆ ರುಬ್ಕೊಳೋದೇನ್ ಬೇಡ. ನೋಡಿ, ಇಷ್ಟು ಮಾಡ್ಕೊಂಡಿದೀನಿ. ನೀವು ತೀರಾ ಸಣ್ಣಗೆ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಈ ತರ ಸ್ವಲ್ಪ ತರಿ ಆಗಿದ್ರೇನೆ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಇದನ್ನ ಹಾಗೆ ನೀವು ಬಿಸಿ ಇರುವಾಗಲೇ ಡಬ್ಬದಲ್ಲಿ ತುಂಬ್ಕೋಬಾರ್ದು. ಇವಾಗ ಈ ತರ ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗಿಂದಾಗ ನೀವು ಡಬ್ಬಕ್ಕೆ ಹಾಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಅಂದ್ರೇನೆ ನೀವು ಬಿಸಿ ಇರುವಾಗ ಹಾಕೊಂಡ್ರೆ ಮತ್ತೆ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಿಂದಾಗ ಹಾಕೊಳ್ಳಿ. ಇದು ಬಾಳ ದಿವಸ ಒಳಗೂ ಇಟ್ಕೊಂಡು ತಿನ್ಬೋದು. ಇದು ದೋಸೆ ಮೇಲೆ ಹಾಕೊಳೋದಕ್ಕೆ ಮೇಲ್ಗಡೆ ಹಾಕೊಂಡು ತಿನ್ಬೋದು. ಮತ್ತೆ ನೀವು ಚಪಾತಿಗೆ ಸ್ವಲ್ಪ ತುಪ್ಪ ಹಾಕಿ ಈ ಪುಡಿ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಎಲ್ಲ ಉದುರ್ಸಿ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ರೆ ಖುಷಿಯಾಗಿ ಇಷ್ಟದಿಂದ ತಿಂತಾರೆ. ಮತ್ತೆ ಬಿಸಿ ಅನ್ನಕ್ಕೆ ನೋಡಿ, ಈ ತರ ತುಪ್ಪ ಹಾಕೊಂಡು ಈ ಪುಡಿ ಹಾಕೊಂಡು ಕಲಸ್ಕೊಂಡು ತಿನ್ಬಿಟ್ರೆ ಸೂಪರ್ ಆಗಿರುತ್ತೆ. ನಂತರ ನಿಮ್ಗೆ ಪಡ್ಡುಗಳಲ್ಲಿ ಚಟ್ನಿ ತಿನ್ನೋದಕ್ ಬೋರ್ ಆಗಿದ್ರೆ ಈ ತರ ಕೂಡ ಮಾಡ್ಕೋಬಹುದು, ರೊಟ್ಟಿಗೆ ಹಾಕೋಬಹುದು. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಅದನ್ನ ಕೂಡ ಟೇಸ್ಟ್ ಸೂಪರ್ ಆಗಿರುತ್ತೆ. ಮತ್ತೆ ಉಪ್ಪಿಟ್ಟಿಗೆ ಸೈಡ್ಗೆ ಅದನ್ನ ಹಾಕೊಂಡ್ ತಿನ್ಬೋದು, ಪಲಾವ್ಗೆ ಸೈಡ್ಗೆ ಹಾಕೊಂಡ್ ತಿನ್ಬೋದು. ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.